ಹಿರಿಯೂರು ಟೋಲಿಗೆ ಬಂದಿದ್ದಂಗೆ ನಮ್ಮ ಶ್ರೀಧರ್ ಅಣ್ಣವ್ರ ಗಾಡಿ ಇವಾಗ ಹಾಕಿದ್ದೀವಿ. ಇವಾಗ ಊಟ ಗಿಟ್ಟ ಮಾಡ್ಕೊಂಡು ಬಿಡಬೇಕು. ನೋಡೋಣ ಬರ್ರಿ ಗುರು. ಇವ್ರು ಸವಾಸ ಮಾಡಿ ಪ್ರತಿ ಟೋಲಿಗೂ ಟೀ ಕುಡಿಯಕ್ಕೆ ಹಾಕ್ತವ್ರೆ. ಹಾಂ, ಕರ್ನಾಟಕ ಬಿಜಾಪುರ. ಆದರೆ ಕನ್ನಡ ಮಾತಾಡೋದು ಅಷ್ಟೇ ಅವನು. ಹಲೋ ಗಾಯ್ಸ್, ವೆಲ್ಕಮ್ ಟು ಶೋಕ್ದಾರ್ ಲಾಕ್ಸ್. ಇದು ನನ್ನ ಫಸ್ಟ್ನೇ ಲಾಕ್ ಆಗಿರುತ್ತೆ ಯೂಟ್ಯೂಬಲ್ಲಿ. ನೋಡಿ ಸಪೋರ್ಟ್ ಮಾಡಿರಿ. ಇವತ್ತು ಏನಪ್ಪ ಪಿಕ್ಚರು ಅಂದರೆ ಗುಬ್ಬಿ ಟು ಬಿಜಾಪುರ ಮಾವಿನಕಾಯಿ ಲೋಡು. ಅಲ್ಲೇ 2 ಟ್ರಿಪ್ ಹೋಗಿ ಬಂದಿದ್ದೀನಿ. ಇವಾಗ ಏನಿದ್ರು ಮಾವಿನಕಾಯಿ ಸೀಸನ್ ನಡೀತೈತಲ್ಲ, ಹಂಗಾಗಿ ಮಾವಿನಕಾಯಿ ಹೊಡೆಯೋದೇ ಇವಾಗ ಫುಲ್ ಇದು. ಅಲ್ಲೇ 2 ಟ್ರಿಪ್ ಹೋಗಿ ಬಂದಿದ್ದೀನಿ. ಫಸ್ಟ್ನೇ ಟ್ರಿಪ್ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ನೋಡೋಣ, ಕೀಪ್ ಸಪೋರ್ಟ್ ಮಾಡಿರಿ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಶೇರ್ ಮಾಡಿರಿ, ನಮ್ಮಂಥವ್ರನ್ನ ಒಂಚೂರು ಬೆಳೆಸ್ರಿ. ನೋಡ್ರಿ ಬರ್ರಿ, ಇವಾಗ ಹೋಗೋಣ, ಲೋಡಿಗೆ ಹೋಗೋಣ ಬರ್ರಿ. ಇವಾಗ ಇಬ್ರು ಫೈನಲ್ಲಾಗೆ ಪಾರ್ಟಿ ಮನೆ ಹತ್ರ ಬಂದಿದ್ದೀನಿ. ಮನೆ ಹತ್ರ ಬಂದು ಇವಾಗ ಗಾಡಿ ನಿಂತಿದ್ದೀನಿ ಇಲ್ಲಿ. ಅಲ್ಲೇ 1-2 ಕ್ರೇಟು ಹಾಕವ್ರೆ ಮಾವಿನಕಾಯಿ. ಸಸ್ತಾದಲ್ಲಿ ಪಿಸ್ತಾ ಅಂತ 1-2 ಕ್ರೇಟ್ ಮಾವಿನಕಾಯಿ ಹಾಕೋರೆ. ಸಂದೂರ ಹಾಕೋರೆ. ಈಗ ಇಲ್ಲಿಂದ ಆಳುಗಳನ್ನೆಲ್ಲ ಕರ್ಕೊಂಡು ತೋಟದ ಹತ್ರ ಹೋಗ್ಬೇಕು. ನೋಡೋಣ ಬರ್ರಿ, ಹೋಗ್ಬಿಟ್ಟು ಸಿಗ್ತೀನಿ. ಫೈನಲ್ಲಾಗೆ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ರೋಡ್ ನೋಡಿದ್ರೆ ಭಯ ಆಗ್ತೈತೆ. ಮಾವಿನಕಾಯಿ ಬರ್ತಿದ್ದ ಒಂದು ಗೋಡು ಫುಲ್ ಆಫ್ ರೋಡ್ ಆಗುತ್ತಲ್ಲ, ಫುಲ್ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಬಂದಿದ್ದ ಹೊಡೆಯಬೇಕು. ಫೈನಲ್ಲಾಗಿ ಒಂದು 60 ಕ್ರೇಟ್ ಕಿತ್ತವ್ರೆ. ಬಿಸಿಲು ತಿಕ್ಕ ಹುರು ಬಾಗ್ಲ ಹೊಡಿತಾ ಇದೆ ನೋಡ್ರಿ. ಅಲ್ಲಿ ಕೇಳ್ತಾವ್ರೆ. ನನ್ನ ಗಾಡಿ ಅಲ್ಲಿ ನಿಂತೈತೆ, ಕೀಳ್ತಾವ್ರೆ ಒಟ್ಟು ಇಲ್ಲೆಲ್ಲ. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಸೇದಿನಿ ಹೇಳಂಗೆ, ಏನೂ ಮಾಡೋಕ್ಕಾಗಲ್ಲ. ನೋಡಂಬ್ರಿ, ಲೋಡ್ ಮಾಡ್ಕೊಂಡು ಸಿಗೋಣ. ಫೈನಲ್ಲಾಗೆ ಲೋಡೆಲ್ಲ ಮಾಡ್ಕೊಂಡು ಫುಲ್ಲು ಮಳೆ ಬರೋಂಗಾಗಿದ್ದು. ಲೋಡೆಲ್ಲ ಮಾಡ್ಕೊಂಡು ಗಾಡಿ ಲೋಡ್ ಮಾಡ್ಕೊಂಡು ಇವಾಗ ಕಡೋಗೆರೆ ಗೇಟಿಗೆ ಬಂದಿದ್ದೀನಿ. ಕಡೋಗೆರೆ ಗೇಟಿಂದ ಒಂದು ಗಾಡಿ ನೋಡ್ರಿ ಹಿಂಗೆ ಲೋಡ್ ಆಗೈತೆ. ಫುಲ್ಲು ಹಿಂಗೆ ಲೋಡ್ ಮಾಡ್ಕೊಂಡು ಇಷ್ಟ ಕಡೋಗೆರೆ ಗೇಟಿಗೆ ಬಂದಿದ್ದೀವಿ. ಇನ್ನೊಂದು ಗಾಡಿ ಬರ್ತಾಯಿತ್ತು ನಮ್ಮದು ಗಣೇಶ ಅಣ್ಣ ಅಂತ, ಅವ್ರದ್ದೊಂದು ಗಾಡಿ. ನಮ್ಮ ಶ್ರೀಧರ್ ಅಣ್ಣ ಅಂತ ಅವ್ರದ್ದೊಂದು ಗಾಡಿ ಬರುತ್ತೆ. ಒಂದು 3-4 ಗಾಡಿ ಬರ್ತಾವೆ ಇವತ್ತು. ಬರ್ರಿ ಮುಂದೆನೇ ನಾವು ನೋಡೋಣ. ಅವ್ರು ಬರಲಿ, ಗಣೇಶ ಅಣ್ಣ ಬರ್ತಾರೆ, ನೋಡೋಣ ಬರ್ರಿ. ಇವರು ಫೈನಲಾಗೆಲ್ಲ ಲೋಡ್ ಮಾಡ್ಕೊಂಡು ನನ್ನ ಗಾಡಿ ಅವ್ರು ಗಣೇಶ ಅಣ್ಣ ಅಂತವ್ರೆ, ಅವ್ರ ಗಾಡಿ ನಾನು ಅಂತ ಇದ್ದೀನಿ. ತಗೊಂಡು ಮುಂದೆ ಹೋಗೋಣ ಬರ್ರಿ, ನೋಡೋಣ ಹೆಂಗೆ ಪಿಕ್ಚರು. ಇವರೇ ಮಾವಿನಕಾಯಿ ಓನರು ಇವಾಗ ಸದ್ಯಕ್ಕೆ. ನೋಡೋಣ ಬರ್ರಿ, ಮುಂದೆ ಸಿಗೋಣ. ಇವರು ಫೈನಲ್ಲಾಗೆ ಹಿರಿಯೂರು ಟೋಲಿಗೆ ಬಂದಿದ್ದೀವಿ. ಹಿರಿಯೂರು ಟೋಲಿಗೆ ಬಂದಿದ್ದಂಗೆ ನಮ್ಮ ಶ್ರೀಧರ್ ಅಣ್ಣವ್ರ ಗಾಡಿ, ನಮ್ಮ ಅಣ್ಣನ ಗಾಡಿ, ನಮ್ಮ ಗಣೇಶ ಅಣ್ಣನ ಗಾಡಿ. ಹಂಗೆ ಒಂಚೂರು ಮುಂದಕ್ಕೆ ಬೇಡ. ಶ್ರೀಧರ್ ಸರ್ ಸಿಕ್ಕಿದ್ದಾರೆ. ಎಲ್ಲ ಒಟ್ಟಿಗೆ ಸಿಕ್ಕವ್ರು 4 ಗಾಡಿ. ಅವರು 4 ಗಾಡಿಯಲ್ಲಿ ಈ ಗಾಡಿ ಒಂದು ಬಿಜಾಪುರಕ್ಕೆ ಬರುತ್ತೆ, ಅದೊಂದು ಬೆಳಗಾವಿಗೆ ಹೋಗುತ್ತೆ. ಎಲ್ಲವೂ ಬಿಜಾಪುರಕ್ಕೆ ಲೋಡ್ ಆಗವೆ. ಎಲ್ಲ ಲೋಡ್ ಮಾಡ್ಕೊಂಡು ಹೋಗೋದು. ಟೀ ಬ್ರೇಕ್ ಹಾಕಿದೆ, ಮಾಡ್ಕೊಂಡು ಬರೀ ಟೀ ಕುಡ್ಕೊಂಡು ಮುಂದೆ ಸಿಗೋಣ. ಈಗಾಗಲೇ ಟೈಮ್ ಬಂದು 6:54, 7 ಗಂಟೆ ಆಗೈತೆ. ನೋಡೋಣ ಎಷ್ಟು ಗಂಟೆಗೆ ಸಿಗ್ತೀವಿ. ನೋಡಿ ಅಲ್ಲಿ ಯಾರು ಅಣ್ಣ ಅಂತಿದ್ದಾರೆ. ಇವರು ಫೈನಲ್ಲಾಗಿ ಹೊಸಪೇಟೆ ಹತ್ರ ಬಂದು, ಹೊಸಪೇಟೆ ಹತ್ರ ಬಂದಿದ್ದಂಗೆ ಫುಲ್ ಹೊಸಪೇಟೆ ರೋಡಿಗೆ ಬಂದಿದ್ದಂಗೆ ಫುಲ್ಲು ಮಳೆ ಹೋಯ್ತೈತೆ. ಫುಲ್ಲು ಸರಿಯಾಗಿ ಹೋಯ್ತಾಯಿತ್ತು ಮಳೆ ಮಾತ್ರ, ಏನೂ ಕಾಣಲಿಲ್ಲ ರೋಡು. ಹಾಂ, ಇದ್ಯಾವ್ದಣ್ಣ ಗಾಡಿ? ವೈಟ್ ಕಲರ್ದೊಂದು ಗಾಡಿ ಹೋಗ್ತೈತಲ್ವಾ? ವೈಟ್ ಕಲರ್ ಯಾವುದೋ ಒಂದು ಹೋಗ್ತಾ ಇದೆ, 67 ಪಾಸಿಂಗು. ನೋಡೋಣ ಬರ್ರಿ ಮುಂದೆ. ಇವರು ಫೈನಲ್ಲಾಗೆ ಹೊಸಪೇಟೆ ಹತ್ತತ್ರ, ಏನು ಹೊಸಪೇಟೆಗೆ ಒಂದು 40-45 ಕಿಲೋಮೀಟ್ರ್ ಇದ್ದಂಗೆ ಹಾಕಿದ್ದೀವಿ. ಇವರು ಸರಿಯಾಗಿ ಮಳೆ ಹೋಯ್ತಿತ್ತು. ಹಂಗೋ ಇದರಿಂದ ಒಂದು 15 ಕಿಲೋಮೀಟ್ರಿಂದ ಮಳೆ ಇಲ್ಲ.
ಇಲ್ಲೇ ಡಾಬಾಗೆ ಹಾಕಿದ್ದೀವಿ. ಇವಾಗ ಊಟ ಗಿಟ್ಟ ಮಾಡ್ಕೊಂಡು ಬಿಡಬೇಕು. ನೋಡೋಣ ಬರ್ರಿ, ಇಲ್ಲೇ ಸಿಗ್ತೀನಿ. ಇನ್ನು ಪಾವಗಡ ಗಾಡಿಗಳೆಲ್ಲ ಬರ್ತಾವೆ ನಮ್ಮ ಹುಡುಗರು, ನೋಡೋಣ ಸಿಗ್ತೀನಿ. ಇವರು ಫೈನಲ್ಲಾಗಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಎಲ್ಲರೂ ಒಯ್ತಾ ಇದ್ದೀವಿ ನೋಡಿರಿ. ಇಲ್ಲೇ ಊಟ ಗಿಟ ಎಲ್ಲ ಮಾಡ್ಕೊಂಡು ರೊಟ್ಟಿ ದಾಲ್ ತಿನ್ಕೊಂಡು ಸೂಪರ್ ಆಗೈತೆ. ನೀವು ಬಂದರೆ ಟ್ರೈ ಮಾಡಿರಿ. ಇಲ್ಲಿಂದ ಹೋಯ್ತಾ ಇದ್ದೀವಿ ಎಲ್ಲರೂ. ಇವಾಗ ಬಿಡ್ತೀವಿ, ನೋಡೋಣ ಬರ್ರಿ ಎಷ್ಟು ಗಂಟೆಗೆ ಹೋಯ್ತೀವಿ ಅಂತ ಗೊತ್ತಾಗುತ್ತೆ. ಇವರು ಫೈನಲಾಗಿ ಒಳ್ಳೆ ಊಟ ಆಗೈತೆ. ಇವಾಗ ಒಳ್ಳೆ ನಿದ್ದೆ ಬರುತ್ತೆ. ನೋಡೋಣ ಬರ್ರಿ ಹೆಂಗೆ ಆಗುತ್ತೆ ಸರ್. ಇವರು ಸವಾಸ ಮಾಡಿ ಪ್ರತಿ ಟೋಲಿಗೂ ಟೀ ಕುಡಿಯೋಕೆ ಹಾಕ್ತವ್ರೆ. ಎಲ್ಲೂ ಕರೆಕ್ಟಾಗಿ ಹೋಗ್ತಿಲ್ಲ. ಇವನು ನೋಡ್ರಿ, ಅವನಲ್ಲೇ ಅವನು ಯಾರಿಗೂ ಅದು ಐಟಮ್ ಒಂದು ಫುಲ್ಲು ಲೋಲ್ ಹೊಡಿತಾವಲ್ಲ ಮಗ. ಇವ್ರು ಅವಾಗಲೇ ಇದ್ದ. ಈಗಾಗಲೇ 2ನೇ ಟೋಲ್ ಹತ್ರ ಹಾಕೋ ಕರ್ಕೊಂಬಂದು ಈಗ ಇಲ್ಲಿ ಟೀ ಕುಡ್ಕೊಂಡು ಹೊಡಬೇಕು. ಎಲ್ಲ ಗಾಡಿಗಳು ಹೋಯ್ತಾವಲೆ. ನಾವು ನೋಡ್ರಿ ಇಲ್ಲಿ ಬಂದು ಎಲ್ಲ ಲೋಲ್ ಹೊಡ್ಕೊಂಡು ಹೋಯ್ತಾ ಇದ್ದೀವಿ. ನಾನು ನೋಡೋಣ ಬರ್ರಿ ಎಷ್ಟು ಗಂಟೆಗೆ ಹೋಗೋದು. ಹೋಗ್ಬಿಟ್ಟು ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಎಲ್ಲ ಟೀ ಕುಡಿ ಬನ್ನಿ. ಗಣೇಶ ಎಲ್ಲರಿಗೂ ಟೀ ಕುಡಿಸ್ತಾವನಿ. ನೋಡೋಣ ಬರ್ರಿ. ನೆಕ್ಸ್ಟ್ ಬಿಜಾಪುರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗುರು ಫೈನಲ್ಲಾಗಿನ್ನ ಬಿಜಾಪುರಕ್ಕೆ ಒಂದು 60 ಕಿಲೋಮೀಟ್ರ್ ಇದೆ ಗುರು. ಹೆವಿ ನಿದ್ದೆ ಹೊಡಿತಾ ಇರ್ತೀವಿ. ಇವಾಗ ಒಳ್ಳೆ ಊಟ ಮಾಡಿದ್ವಿ. ಅದಕ್ಕೆ ಒಂದು ಬ್ರೇಕ್ ಹಾಕಿದ್ದೀವಿ. ಇವಾಗ ನಮ್ಮ ಶ್ರೀಧರ್ ಸರ್ ಬೇರೆ ಕಳೆದೋಗ್ಬಿಟ್ಟವ್ರೆ, ಎಲ್ಲ ಬಂದೇ ಇಲ್ಲ ಇನ್ನೂ. ನೋಡೋಣ ಬರ್ರಿ, ಒಟ್ಟು ಹೊಡೆದು ಗಾಡಿ ಅನ್ಲೋಡ್ ಮಾಡಿ ಮಲಿಕೊಬೇಕು. ನೋಡೋಣ ಬರ್ರಿ ಹೆಂಗೆ ಆಗುತ್ತೆ ಪಿಕ್ಚರ್ ಹಂಗೆ ಮಾಡೋಣ. ಫೈನಲಾಗಿ ಬಿಜಾಪುರಕ್ಕೆ ಬಂದಿದ್ದಾಯಿತು. ಬಂದು ಇನ್ನೆಲ್ಲ ಗಾಡಿಗಳೆಲ್ಲ ಅನ್ಲೋಡಿಗೆ ಬಿಟ್ಟಿರೋದಾಗೈತೆ. ಅನ್ಲೋಡಿಗೆ ಬಿಟ್ಟು ಈ ಗಾಡಿನೂ ಅನ್ಲೋಡಿಗೆ ಬಿಡ್ತಾವ್ರೆ. ಏನಿಲ್ಲ ಅನ್ಲೋಡ್ ಮಾಡಿಸ್ಬಿಟ್ಟು ಬೆಳಗ್ಗೆ ನಾವು ನೋಡಬೇಕು. ಬೆಳಗ್ಗೆ ನೋಡಿಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಬೈ ಗುರು. ಇವಾಗ ಬೆಳಗ್ಗೆ ಆಲೆ ಟೈಮ್ ಬಂದು 8:17. ಆಲೆ ರೈಟ್ ಬಂದ 3 ಗಂಟೆ ಆಗಿತ್ತು. 3 ಗಂಟೆಗೆ ಅನ್ಲೋಡ್ ಮಾಡಿ ಶಿಸ್ತಾಗಿ ಬಂದು ಮಲಿಕೊಂಬಿಟ್ಟಿದೆ. ಆಲೆ 8:17 ಆಗೈತೆ. ನೋಡೋಣ ಬರೀ ಎಂಟಿ ಕ್ರೇಟ್ ಯಾವಾಗ ಕೊಡ್ತಾರೆ ಎಲ್ಲ ಕೇಳ್ಕೊಳ್ಳೋಣ. ಇವಾಗ ಕೇಳ್ಕೊಂಡು ನೋಡೋಣ ಮಾರ್ಕೆಟ್ ಹೆಂಗೈತೆ. ಮಾರ್ಕೆಟೇ ಖಾಲಿ ಹೊಡಿತೈತಲ್ಲ ಗುರು ಇವತ್ತು. ನೋಡೋಣ ಬರ್ರಿ ಗುರು ಯಾವಾಗ ಸಿಗುತ್ತೆ, ಮೊದಲೇ ಸಿಗುತ್ತೆ ಅಂತ. ಗುರು ಫೈನಲ್ಲಾಗಿ ಹರಾಜೆಲ್ಲ ಮುಗ್ದು ಇವಾಗ ಕ್ರೇಟ್ಗಳು ಒಂದು ಅರ್ಧ ಬಂದವೆ. ಇವಾಗ ಕ್ರೇಟ್ಗಳೆಲ್ಲ ಲೋಡ್ ಮಾಡ್ಕೊಂಡು ಬ್ಯಾಕ್ ಟು ಗುಬ್ಬಿಗೆ ಹೋಗೋಣ ಬರ್ರಿ. ಇವಾಗ ಸಖತ್ತು ಲೇಟ್ ಆಯಿತು ಗುರು ಇವತ್ತು. ಇವಿ ಲೇಟ್ ಮಾಡಿದ್ರು. ಅಲ್ಲಿ ಅದ್ರ ಬೇಡ 1 ಗಂಟೆ ಹತ್ರ ಆಯಿತು. ಇನ್ನೂ ಕ್ರೇಟ್ಗಳು ಕೊಟ್ಟಿಲ್ಲ. ನೋಡೋಣ ಬರ್ರಿ, ಕ್ರೇಟ್ಗಳು ಹಾಕೊಂಡು ಸಿಗ್ತೀನಿ. ಇವರು ಫೈನಲ್ಲಾಗೆ ಕ್ರೇಟೆಲ್ಲ ಹಾಕ್ಕೊಂಡು ಇವಾಗ ಕ್ರೇಟೆಲ್ಲ ಲೋಡ್ ಮಾಡ್ಕೊಂಡು ಬಿಜಾಪುರ ಮಾರ್ಕೆಟಿಂದ ಈಚೆ ಕಡೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಅವರು ರೈತರುಗಳು ಈರುಳ್ಳಿ ಗೋಧಿ ಎಲ್ಲ ಹಾಕೋಣಕ್ಕೆ ಬಂದವ್ರೆ. ಇದನ್ನು ಹಾಕೊಂಡು ಡೈರೆಕ್ಟ್ ಬರ್ರಿ ಹೋಗ್ತಾ ರೋಡಲ್ಲಿ ಸಿಗೋಣ. ಅವರು ಬಿಜಾಪುರ ಮಂಡಿ ಬಿಟ್ಟು ಎಲ್ಲ ಬಂದು ಪ್ಲೇಟ್ ಗೀಟೆಲ್ಲ ಹಾಕೊಂಬಂದು ಇದಕ್ಕೆ ಬಂದು ಹೈವೇಲಿ ಇಲ್ಲಿ ಗಾಡಿಗೆ 1-2 ಐಟಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಬರ್ರಿ ಏನೇನು ಐಟಮ್ ಎಲ್ಲ ಸಿಗುತ್ತೆ ನೋಡಿ. ಏನೇನು ಸಿಗುತ್ತೆ ಎಲ್ಲ ಬಾಚ್ಕೊಂಡು ಹೋಗೋಣ. ಅವ್ರು ಕಣ್ಣಿಗೆ ಬೇಕಾಗಿದ್ದ ಐಟಮ್ ಎಲ್ಲ ಐತೆ. ಫುಲ್ ಜಾತ್ರೆ, ಜಿಗಿ ಜಾತ್ರೆ, ಫುಲ್ ಜಾತ್ರೆ ಐಟಮ್ಸ್. ಲಾರಿ ವೀಲ್ ಕ್ಯಾಪ್ಗಳು, ಮಿರರ್ ಎಲ್ಲ ಐತೆ. ಅಂತೇಳಿ ಏನಂತ ಅಂತಾರೆ ಗುರು. ಅವ್ರು ಕರ್ಕೊಂಬಂದು ನೋಡ್ರಿ. ಹೇಳು ಬೇಡ ಯೂಟ್ಯೂಬ್ ಚಾನಲ್ ಬೈ बात करो भाई को लाइक करो सब। अंगड़ी का एड्रेस ಬಿಜಾಪುರ. ಹಾಂ ಕರ್ನಾಟಕ ಬಿಜಾಪುರ. ಆದರೆ ಕನ್ನಡ ಮಾತಾಡೋದು ಅಷ್ಟೇ ಅವನು. ಗುರು ಫೈನಲ್ಲಾಗೆ ಇದೊಂದು ಮ್ಯಾಟು, ಏನೋ 2 ದಿಂಬು ಎಲ್ಲ ತಗೊಂಡ್ರು. ಆ್ಯಂಡ್ ಫೈನಲ್ಲಾಗೆ ಹೋಯ್ತಾ ಇದ್ದೀವಿ ನೋಡ್ರಿ. ಮ್ಯಾಟ್ ಕೊಡ್ಸವ್ರೆ 200 ರೂಪಾಯಿಗೆ ಡೀಲ್ ಮಾಡಿ ಹಿಂದಗಡಿಕೆ. ಇನ್ನು ಫಿಟ್ ಮಾಡ್ತದೆ ಯಾವ ಕಾಲಕ್ಕೂ ಎಲ್ಲ ಗುರು. ಬಾಯಿಗೆ ಕಮ್ಮಿ ರೇಟ್ ಹೇಳ್ತಾರೆ, ನಾವು ಕೊಡೋ ರೇಟ್ ಕೊಟ್ಟರೆ ಟಿಕಾ ಮುಚ್ಕೊಂಡು ತಗೊಂತಾರೆ. ಇಲ್ಲಿ ಬಂದು ಅವ್ರು ಅಷ್ಟು ಹೇಳೋದು ಅಂತ ಕೊಟ್ಟು ಅವ್ರಿಗೆ ಮುಚ್ಕೊಂಡು ನೋಡ್ರಿ ಬಂದು ನೋಡ್ತಾ ಇವರು ಹತ್ತತ್ರ ಅನ್ಗುಂದ ಹತ್ರ ಬಂದು ಡೀಸಲಿಗೆ ಬಂದಿದ್ದೀವಿ. ಜಿಯೋ ಗುಂಜಿಗೆ
ಜಿಯೋ ಜಿಯೋ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಒಂದು ಊಟಕ್ಕೆ ಒಂದು ಸ್ಟಾಪ್ ಕೊಟ್ಟರೆ ನಾನು ಸ್ಟಾಪ್ ಗುಬ್ಬಿಗೆ ಹೋಗ್ಬಿಟ್ರೆ ಚೆನ್ನಾಗಿ ಬಿಸಿಲಾಗ ಸರಿಯಾಗಿ ಹೊಡಿತಾ ಇತ್ತು ಇಲ್ಲಿ ಮಾತ್ರ. ನೋಡೋಣ ಬರ್ರಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ನೋಡ್ರಿ ಎಲ್ಲ 3 ಗಾಡಿಗಳು ಇಲ್ಲೇ ಇದ್ದಾವೆ. ಇಲ್ಲೊಂದು ಐತೆ, ಆಮೇಲೆ ಮಗ ಎಲ್ಲ ಹೋಗ್ಬಿಟ್ಟು ಅವನಿಂದ ಗಾಡಿ ನೋಡೋಣ ಬರೀ ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಎಲ್ಲಾದರೂ ಅಂತ ಊಟಕ್ಕೆ ಹಾಕೋಣ. ಆದರೆ ಇಲ್ಲಾಂತ ಹೋಗ್ಬಿಡೋಣ ಹಂಗೆ ಚೆನ್ನಾಗಿ ಮುಂದೆ ಸಿಗ್ತೀನಿ ನಿಮ್ಗೆ. ಅಂತೂ ಕರೆಕ್ಟಾಗಿ ಐಮಂಗ್ಲ ಟೋಲ್ಗೆ ಬಂದ ರಿಟರ್ನ್ ಬಂದು ಮಿಕ್ಕಿದ ಗಾಡಿಗಳು ಬರ್ತಾವೆ. ಎಲ್ಲೆಲ್ಲ ಅವರ ಗೊತ್ತಿಲ್ಲ, ಎಲ್ಲ ಒಂದು 3-4 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಅವರೇ ಎಲ್ಲ.